ಇನ್ನು ಬೆಂಜನ ಪದವಿನಲ್ಲಿ ಎಸ್ಡಿಪಿಐ ಮುಖಂಡ ಅಶ್ರಫ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತೇಳಿ ಎಡಿಜಿಪಿ ಅಲೋಕ್ ಮೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಎಡಿಜಿಪಿ ಕಮ್ಯುನಲ್ ಗೂಂಡಾಗಳ ವಿರುದ್ಧ ಹದ್ದಿನ ಕಣ್ಣಿಟ್ಟಿರೋದಾಗಿ ತಿಳಿಸಿದ್ದಾರೆ. ನಮ್ಮ ಕಡೆ ಕ್ಲೂ ಸಿಕ್ಕಿದೆ. ಈಗಕ್ಕೆ ಮ್ಯಾಂಗ್ಳೂರ್ ಸಿಟಿ ಪೊಲೀಸ್ ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಎರಡೂ ಸೈಡಿಂದ ಫುಲ್ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಮತ್ತು ವಿ ಆರ್ ಆಲ್ಸೋ ವೆರಿ ಕೀನ್. ವಿ ವಾಂಟ್ ಟು ಐಡೆಂಟಿಫೈ ಫೆಲೋಸ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಆಲ್ಸೋ ಟು ಐಡೆಂಟಿಫೈ ದ ಪೀಪಲ್ ಹೂ ಆರ್ ಬಿಹೈಂಡ್ ದಿಸ್ ಟೈಪ್ ಆಫ್ ಇನ್ಸಿಡೆಂಟ್ಸ್. ನೋಡಿ, 4 ಟೀಮ್ ನಾವು ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಎಲ್ಲ ಇನ್ಸಿಡೆಂಟ್ ಮೇಲೆ ನಾವು ಬೇರೆ ಬೇರೆ ಟೀಮ್ ಹಾಕಿದ್ದೀವಿ. ಈಗಕ್ಕೆ ನಿನ್ನೆ ಮರ್ಡರ್ ಆಯಿತು, ಆ ಮರ್ಡರ್ನಲ್ಲಿ ಡಿಸ್ಟ್ರಿಕ್ನಲ್ಲಿ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಮತ್ತು ಸಿಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದೆ ಮತ್ತು ಹಿಂದೆ ಸ್ಟ್ಯಾಬಿಂಗ್ ಕೇಸ್ ಆಯಿತು ಮತ್ತು ವಿಟ್ಲನಲ್ಲಿ ಮರ್ಡರ್ ಆಗಿದೆ. ಸೊ ಅದು ಮೇಲೆ ನಾವು ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಟೀಮ್ ಅದು ಮೇಲೆ ಕೆಲಸ ಮಾಡ್ತಾ ಇದೆ. ಅವ್ರ ಮೇಲೆ ಹಿಂದೆ ಯಾವುದು ಕೇಸ್ ಇದೆ ಅದು ಹಾಗೆ ಹೇಳ್ತಾ ಇದ್ದಾರೆ. ಬಟ್ ಇದು ಘಟನೆಗೆ ಎಕ್ಸಾಕ್ಟ್ ಏನು ರೀಸನ್ ಇತ್ತು ಸ್ವಲ್ಪ ಅಕ್ಯೂಸ್ ಸಿಕ್ಕಾದ ಮೇಲೆ ನಮಗೆ ಗೊತ್ತಾಗ್ತದೆ. ಸೊ ವಿ ಆರ್ ಹ್ಯಾವಿಂಗ್ ಸಮ್ ಕ್ಲೂ. ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ದ ಅಕ್ಯೂಸ್ ಪೀಪಲ್ ಇನ್ ದಿಸ್ ಕೇಸ್. ಇಲ್ಲ, ರೌಡಿ ಶೀಟ್ ಕಾಣ್ತಾ ಇಲ್ಲ. ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ರೌಡಿ ಶೀಟ್ ಇನ್ ದ ಸ್ಟೇಷನ್.